ಆಂಜನೇಯ ಸ್ವರೂಪಿಯಾಗಿರುವ ಜೀವಂತ ಕೋತಿಯನ್ನು ತೊಟ್ಟಿಲಿಗೆ ಹಾಕುವ ಮೂಲಕ ಜಯಂತಿಯನ್ನು ಆಚರಿಸಿದರು. ಹುಟ್ಟಿ ಕೇವಲ 9 ದಿನಗಳಾಗಿರುವ ಈ ಮುದ್ದಾದ ಕೋತಿಗೆ ಕೇಸರಿ ಬಟ್ಟೆಯನ್ನು ಹಾಕಲಾಗಿತ್ತು. ತೊಟ್ಟಿಲಲ್ಲಿ ಕೋತಿಯನ್ನು ಕೂಡಿಸಿ ಭಕ್ತರು ಲಾಲಿ ಹಾಡುಗಳನ್ನು ಹಾಡುತ್ತಲೇ ಕೋತಿ ಮರಿ ನಿದ್ರೆಗೆ ಜಾರಿತ್ತು. ಅಲ್ಲದೆ ಇಲ್ಲಿಯವರೆಗೆ ಮೂರ್ತಿಯನ್ನು ತೊಟ್ಟಿಲಲ್ಲಿ ಹಾಕಿ ಪೂಜಿಸುತ್ತಿದ್ದ ಇಲ್ಲಿಯ ಭಕ್ತರು ಈ ಬಾರಿ ವಿಶೇಷತೆಯಿಂದ ಸಂತೋಷಗೊಂಡರು. ಕೋತಿಯನ್ನು ಸಾಕ್ಷಾತ್ ಆಂಜನೇಯ ಎಂಬ ಭಾವದೊಂದಿಗೆ ಮುಟ್ಟಿ ನಮಸ್ಕರಿಸ್ತಾ ಇದ್ರು. ಈ ಜಯನಾಮ ಸಂವತ್ಸರದಲ್ಲಿ ಎಲ್ಲರಿಗೂ ಎಲ್ಲ ಕಾರ್ಯಗಳಲ್ಲೂ ಜಯ ಸಿಗಲಿ ಎಂಬ ಭಾವನೆಯಿಂದ ಜೀವಂತ ಕೋತಿಯನ್ನು ತೊಟ್ಟಿಲಿಗೆ ಹಾಕಿ ಸಮರ್ಥ ಅಂತ ನಾಮಕರಣವನ್ನು ಮಾಡಿದ್ರು. ಕೋತಿಯನ್ನು ಎಲ್ಲರೂ ಎತ್ತಿ ಮುದ್ದಾಡಿದ್ರು.